ಏನೇ ಪುಷ್ಪ, ಬೆಳಿಗ್ಗೆನೆ ಬ್ಯಾಗ್ ಇಟ್ಕೊಂಡು ಎಲ್ಲೇ ಹೋಗಿದ್ದೆ? ನಮಸ್ತೆ ಸುಬ್ಬವ್ರೆ. ನಮಸ್ಕಾರ ಸರ್. ಸರ್, ನೀವು ಇಷ್ಟೊತ್ತಲ್ಲಿ ಆಸ್ಪತ್ರೆಯಲ್ಲಿ ನಿಮ್ಮ ಮನೆ ಬಟ್ಟೆಗಳು ಉಳ್ಕೊಂಡಿದ್ವು. ನಿಮ್ಮನ್ನ ಆಸ್ಪತ್ರೆಗೆ ಆ ದಿನ ಸೇರಿಸ್ಬೇಕಾದ್ರೆ ಅವರಿಗೆ ನಾನು ನನ್ನ ಫೋನ್ ನಂಬರ್ ಕೊಟ್ಟಿದ್ದೆ. ಹಾಗಾಗಿ ಅವ್ರು ನನಗೆ ಫೋನ್ ಮಾಡಿದ್ರು. ಕೆಲಸದ ಒತ್ತಡದಲ್ಲಿ ಇವುಗಳನ್ನ ತಲುಪಿಸೋಕೆ ನನಗೆ ಮರ್ತು ಹೋಗಿತ್ತು. ಈಗ ಇಲ್ಲೇ ಹೋಗ್ತಿದ್ದೆ, ಹಾಗೆ ಪುಷ್ಪ ಅವ್ರನ್ನ ಗೇಟ್ ಹತ್ರ ಬರೋಕೆ ಹೇಳಿದೆ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಈ ತರ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನಿಮ್ಮನ್ನ ಬಳಸ್ಕೊಳ್ಳೋ ಹಾಗಾಯ್ತು. ತೊಂದರೆ ಇಲ್ಲ, ಬರ್ತೀನಿ. ಪುಷ್ಪ ಅವರೇ, ಬರಲ್ಲ? ಇನ್ನು ನಿಮ್ಗೆ ಸಾಕಷ್ಟು ಕೆಲಸಗಳಿವೆ, ಎಲ್ಲಾನು ಒಂದೊಂದಾಗಿ ತಯಾರಿ ಮಾಡ್ಕೊಳ್ಳಿ. ಬರ್ತೀನಿ. ನಾನೇ ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ನಾಳೆ ನಿಮ್ ಮನೆಯವರೆಲ್ಲ ಬರಲೇಬೇಕು ಸರ್. ಅಮ್ಮ ಅವ್ರಿಗೆ ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಇಂಥ ವ್ಯಕ್ತಿ ಯಾರಿಷ್ಟೆಲ್ಲ ಮಾಡ್ತಾರೆ ಹೇಳು? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಇವ್ರನ್ನ ಮರೆಯೋದಿಲ್ಲ. ಬಾ. ಮೊದಲೇ ಕಾಲಿಗೆ ಏಟಾಗಿದೆ, ಹುಷಾರಾಗಿ ಬರೋದಲ್ವಾ? ನಿಶ್ಚಿತಾರ್ಥದಲ್ಲಿ ಹೀಗೆ ಕುಂತ್ಕೊಂಡು ಓಡಾಡಿದ್ರೆ ಚೆನ್ನಾಗಿರುತ್ತಾ ಹೇಳಿ? ಈ ನೋವಿಗೆ ಏನಾದ್ರೂ ಔಷಧಿ ಹಚ್ಚಿದೆಯಾ, ಅಥವಾ ಈ ನೋವಿಗೆ ಇನ್ನಷ್ಟು ನೋವು ಕೊಟ್ಟು ನೋವನ್ನೇ ಅನುಭವಿಸ್ತಾ ಇದೆಯಾ? ಅದೇ ಸರಿ ಹೋಗುತ್ತೆ ಸರ್, ಟೈಮ್ ಬೇಕಷ್ಟೆ. ಎಲ್ಲ ಗಡಿಯನ್ನು ದಾಟಿ ಬರಲೇನು, ನಾನು ನನ್ನಂತೆ ಚೂರು ಇರಲೇನು. ಮನಸ್ಸಿನ ಮೋಡ ಕಟ್ಟಿದೆ, ಸುರಿಮಳೆ ಸೂರ್ಯೋ ಹಾಗಿದೆ. ನೆನೆಯಲಿ ಮೆಲ್ಲನೆ ನಾ ಸೇರಿ ನಿನ್ನನೆ ಹೇಳಲು ಹೋದರೆ ಸೋಲುವ ಅಂಜಿಕೆ. ಹೇಳದೆ ಹೋದರೆ ಬಾಳಲಿ ಏತಕ್ಕೆ. ಇಷ್ಟೊಂದು ಮೌನಿನ ಹೇಳಲು ಹೋದರೆ ಸೋಲುವ ಅಂಜಿಕೆ. ಹೇಳದೆ ಹೋದರೆ ಬಾಳಲಿ ಈ ಕಾಲಿಗೆ
ಜಾಸ್ತಿ ಶ್ರಮ ಕೊಡ್ಬೇಡ. ಇಷ್ಟು ಬೇಗ ಎಲ್ಲಿಗೆ ಹೋಗಿದ್ದೆ? ಹಾಲು ಲೋನ್ ಬಂದಿರಲಿಲ್ಲ, ಅಮ್ಮನೂ ಎಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ನಾನೇ ಹಾಲು ತರಕ್ಕೆ ಹೋಗಿದ್ದೆ. ಸರಿ, ಈಗ ವಿಶ್ರಾಂತಿ ತಗೋ, ಜಾಸ್ತಿ ಓಡಾಡ್ಬೇಡ. ಸರಿ ಸರ್. ನಾಳೆ ಎಂಗೇಜ್ಮೆಂಟಿಗೆ ಬರೋ ಹುಡುಗನ ಕಡೆಯವ್ರಿಗೆಲ್ಲ ಹುಡುಗಿ ಕುಂಟಿನ ಅಂತ ಅನುಮಾನ ಬರೋ ಥರ ನಡ್ಕೊಳ್ಳಲ್ಲ. ನಿನಗೆ ನೋವು ಆಗುತ್ತೆ ಅಂತ ಹೇಳ್ಬೇಕು. ಥ್ಯಾಂಕ್ಸ್ ಸರ್. ನಾಳೆ ಬನ್ನಿ, ಮನೆಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಸರ್. ನಾನು ಬರ್ತೀನಿ. ಬೇಡ ಸರ್, ನೀವು ಬಂದ್ರಿ ಅಂತ ನನ್ನ ನೋವೇನು ಕಮ್ಮಿ ಆಗಲ್ಲ, ನೀವು ಬರಲಿಲ್ಲ ಅಂದರೆ ನನ್ನ ನೋವೇನು ಜಾಸ್ತಿ ಆಗಲ್ಲ. ನನ್ನ ನೋವನ್ನ ನಾನೊಬ್ಳೆ ಅನುಭವಿಸ್ತೀನಿ. ಸುಮಾ, ತೇಜಸ್ವಿನಿ, ಬೇಗ ರೆಡಿಯಾಗಿ. ಬಟ್ಟೆ ಅರ್ಜೆಂಟಲ್ಲಿ ತಗೊಂಡ್ರು ನನ್ನ ಯುವರಾಜ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾನೆ. ರಾಣಿ ಮಗನ್ ಯಾವುದೇ ತೊಟ್ರು ಚೆನ್ನಾಗೇ ಕಾಣಿಸುತ್ತೆ. ಮುತ್ತಾಗಿರುತ್ತೆ ನಿಮ್ಮಿಬ್ರು ಜೋಡಿ. ಕನಸುಗಳ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಅನು. ಆಹಾ, ನಮ್ಗೇನಿಲ್ವಾ? ಎಲ್ಲಾ ಕ್ರೆಡಿಟ್ಸು ನೀವ್ ಹೆಂಗಸೇ ತಗೊಂಡ್ಬಿಡ್ತೀರಾ? ನೀನ್ 10th ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ತಗೊಂಡಾಗ, ಮೆಲ್ಬೋರ್ನ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ತಾಗ, ನಿಂದೇ ಕಂಪನಿ ಓಪನ್ ಮಾಡಿದಾಗ ಎಷ್ಟು ಖುಷಿ ಆಯ್ತೋ ಅದಕ್ಕಿಂತ ಹೆಚ್ಚು ಖುಷಿ ಈಗಾಗ್ತಾ ಇದೆ. ನಿನ್ ಜೊತೆ ಜೀವನ ಹಂಚ್ಕೊಳ್ಳೋದಕ್ಕೊಬ್ಳು ಸಿಕ್ಕಿದಾಳೆ ಅನ್ನೋ ಸಂತೋಷನ ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಅಪ್ಪ, ಸಾರ್ಥಕ. ಇದನ್ನ ಕೇಳಿಸ್ಕೋಬೇಕಂತಾನೆ ನಾನು ಕಾಯ್ತಾ ಇದ್ದೆ. ಆದ್ರೆ ಅನು, ಮದುವೆಗೂ ಸ್ವಲ್ಪ ಮಾತು ಉಳಿಸಿ ಇವತ್ತೇ ಎಲ್ಲ ಮಾತಾಡ್ಬಿಡ್ತೀರಾ? ದುಃಖನ ಹಿಡಿದಿಟ್ಕೋಬೋದೋ ಏನೋ, ಆದ್ರೆ ಸಂತೋಷನ ಅಡಗಿಸ್ಕೊಳಕ್ಕಾಗೋದಿಲ್ಲ ಕಣೋ. ಆದ್ರೆ ಒಂದೇ ಬೇಜಾರು ಕಣೋ, ಈ ಉಂಗುರದ ಖರ್ಚು ನಂದು. ಆದ್ರೆ ಬರೀ ಈ ಉಂಗುರದ್ ಮಾತ್ರ ಅಲ್ಲ, ಮದುವೆಯಲ್ಲಿ ನನ್ನ ಕರ್ತವ್ಯ ಏನೇನಿದೆಯೋ ಅದೆಲ್ಲ ನಾನೇ ಮಾಡ್ಬೇಕಾಗಿರೋದು. ಆರ್ಯವರ್ಧನ್ ಅವರು ಈ ಉಂಗುರಕ್ಕೆ ಕೊಟ್ಟಿರೋ ದುಡ್ಡನ್ನ ನಾನು ಇವತ್ತು ವಾಪಸ್ ಕೊಟ್ಬಿಡ್ತೀನಿ, ನೀನಿಲ್ಲ ಅನ್ಬಾರ್ದು. ಅವ್ರು ತುಂಬಾ ಅಕ್ಕರೆಯಿಂದ ಕೊಡ್ಸಿದ್ದಾರೆ. ದಟ್ಸ್ ಪ್ರೈಸ್ಲೆಸ್ ಅನು. ನಾನ್ ತೊಡಸೋ ಈ ಉಂಗುರ ಅವ್ರು ದುಡ್ಡು ಕೊಟ್ಟಿದ್ದಾರಲ್ಲ, ಅವ್ರಿಗೆ ಆ ದುಡ್ಡು ಯಾವ ಲೆಕ್ಕನೂ ಇಲ್ಲ. ಆದ್ರೆ ಇದ್ರ ಹಿಂದೆ ಇರೋ ಎಮೋಷನ್ಸ್ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನನ್ನ ವೆಲ್ ವಿಷರು ತಮ್ಮ ಬೆಸ್ಟ್ ವಿಶಸ್ನ ಈ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಹೇಗೆ ವಾಪಸ್ ಕೊಡೋದು ಅನ್ನೋ? ಆದ್ರೆ ಇದೆಲ್ಲ ಗಂಡಿನ ಮನೆಯವ್ರು ಮಾಡ್ಬೇಕಾಗಿರೋದು ತಾನೆ. ನಿಮ್ಮ ಮಗ ಮದ್ವೆಗೆ ಒಪ್ಕೊಂಡಿರೋ ಸಂತೋಷ ನಿಮ್ದು, ಒಂದು ಜೋಡಿಗೆ ರಿಂಗ್ ಕೊಡ್ಸಿರೋ ಸಂತೋಷ ಅವ್ರದ್ದು. ಇರ್ಲಿ ಬಿಡಿ. ಹೇಗೋ ಹೇಳಿ ನಾನು ಒಪ್ಪಿಸ್ಬಿಡ್ತೀಯ ಕಣ. ಜೂನಿಯರ್ನಿಗೆ ಕಾಲು ನೋವು ಕಮ್ಮಿ ಆಗಿರುತ್ತೆ ಅಂತ ಅನ್ಕೋತೀನಿ. ಐ ಹೋಪ್ ಶೀಸ್ ಓಕೆ. ಒಂದ್ಸಲ ಮೆಸೇಜ್ ಮಾಡ್ಬಿಡ್ತೀನಿ ಮನೆಯಿಂದ ಹೊರಡ್ತಾ ಇದೀವಿ ಅಂತ. ಡಿಪಿ ತೋರ್ಸೋ. ನನ್ನ ಹತ್ರನೂ ಫೋನ್ ಇದೆ, ನಾನು ನಿನ್ ಡಿಪಿ ನೋಡ್ಬೋದು. ಗುಡ್ ಮಾರ್ನಿಂಗ್ ಅನು. ನಿಮ್ಮ ಕಾಲು ನೋವು ಹೇಗಿದೆ? ಸ್ವಲ್ಪ ಹೊತ್ತಲ್ಲಿ ಹೊರಡ್ತಿದ್ದೀವಿ. ಕಾಂಟ್ ವೇಟ್ ಟು ಸಿ ಯು. ನಿನ್ ಎಂಗೇಜ್ಮೆಂಟ್ ಮತ್ತೆ ಮದ್ವೆ ಹೇಗೆಲ್ಲ ನಡೆಯುತ್ತೆ ಅಂತ ಇಮ್ಯಾಜಿನ್ ಮಾಡಿದ್ದೆ ಗೊತ್ತಾ ಅನು? ಆ ಇಮ್ಯಾಜಿನೇಷನ್ ಅಲ್ಲಿ ಏನ್ ಬದಲಾಗಿದ್ರು ಸಹಿಸ್ಕೊಂತಿದ್ದೆ. ಆದ್ರೆ ಮುಖ್ಯವಾಗಿದ್ದೆ ಬದಲಾಗಿದ್ಯಲ್ಲ ಅನು. ರಮ್ಯಾ, ರೆಡಿ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಬಾ. ನಿನ್ಗೇನು ಅನಿಸ್ತಿಲ್ವೇನೆ ಅನು? ಸಿಂಪಲ್ ಆಗಿ ರೆಡಿ ಆದ್ರೆ ಸಾಕಲ್ವಾ? ಇನ್ನು ಹೇಗೆ ರೆಡಿ ಆಗ್ಬೇಕಿತ್ತು? ಇಮ್ಯಾಜಿನೇಷನ್ ಅನ್ನೋದು ಎಲ್ರಿಗೂ ಮುಖ್ಯ ರಮ್ಯಾ, ಆದ್ರೆ ವಾಸ್ತವ ಅನ್ನೋದಿದೆಯಲ್ಲ, ಅದಕ್ಕೆ ತುಂಬಾ ಬೆಲೆ.
ಯಾವ್ದಕ್ಕೂ ಸರಿಯಾಗಿ ಉತ್ತರ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ನೀನ್ ಬಂಡ್ತನ ಜಾಸ್ತಿ ಆಯ್ತು, ಏನಾದ್ರೂ ಮಾಡ್ಕೊ. ಈಗೇನ್ ಮಾಡೋ ಅಂತ್ಯ? ನನ್ನ ಲೈಫ್ ಮೇಲೆ ನನ್ನೊಬ್ಳನ್ನ ಬಿಟ್ಟು ಬೇರೆ ಎಲ್ರಿಗೂ ಹಾಕಿದೆ. ಏನ್ ಮಾಡಿ ಸಾಯ್ಲಿ ನಾನು? ಅನು, ಹಿಂಗೆಲ್ಲ ಮಾತಾಡ್ಬೇಡ. ನಿನ್ ಫೋನ್ ಆಗ್ಲಿಂದ ಬ್ಲಿಂಕ್ ಆಗ್ತಿದೆ. ಯಾವುದೋ ಅನ್ನೋನ್ ನಂಬರ್ ಇಂದ ಮೆಸೇಜು. ಗುಡ್ ಮಾರ್ನಿಂಗ್ ಅನು, ನಿಮ್ ಕಾಲ್ ನೋವು ಹೇಗಿದೆ? ಇನ್ ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ. ಕಾಂಟ್ ವೇಟ್ ಟು ಸಿ ಯು. ಅಯ್ಯೋ, ಸೂರ್ಯ ಅವ್ರು ಕಳ್ಸಿರೋದು ಅನ್ಸುತ್ತೆ. ಅವರು ಇವರು ಅಂತೆಲ್ಲ ಅಂದ್ರೆ ಸೂರ್ಯ ಅವ್ರಿಗೆ ಇಷ್ಟ ಆಗಲ್ಲ ಕಣೆ. ನೀನ್ ಅವ್ರ ನಂಬರ್ನೇ ಸೇವ್ ಮಾಡಿಲ್ಲ. ಫೋನಲ್ಲೇ ಜಾಗ ಕೊಡದೆ ಇರೋರ್ಗೆ ನೀನ್ ಮನ್ಸಲ್ಲಿ ಹೇಗ್ ಜಾಗ ಕೊಡ್ತೀಯ? ನಿಂಗೆ ನೀನ್ ಮೋಸ ಮಾಡ್ಕೊಳ್ತಿರೋದು ಅಲ್ದೆ ಸೂರ್ಯ ಅವ್ರಿಗೂ ಅನ್ಯಾಯ ಮಾಡ್ತಿದ್ಯಾ ಕಣೆ. ಅವ್ರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಅವ್ರು ನನ್ನನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ. ಆದ್ರೆ ನಂಗೆ ಅವ್ರ ಮೇಲೆ ಪ್ರೀತಿ ಬರಲ್ಲ. ಅದ್ ಯಾವತ್ತು ಬರೋದಕ್ ಸಾಧ್ಯನೇ ಇಲ್ಲ. ಏನೇ ಮಾಡ್ಲಿ ನಾನು? ನಾನೊಬ್ಳು ಮೌನದಿಂದ ಎಲ್ರೂ ಖುಷಿಯಾಗಿರ್ತಾರೆ ಅನ್ನೋದೇ ಆದ್ರೆ ನಾನ್ ನೋವು ಅನ್ಭವಿಸೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ರಮ್ಯಾ? ಅವರಲ್ಲಿ ಮೂಡ್ತಿರೋ ನಿರೀಕ್ಷೆಗೆ ತಕ್ಕ ಹಾಗೆ ಹೇಗಿರ್ಲಿ ನಾನು? ಇದು ತಪ್ಪು. ನನ್ನೊಳಗೆ ಅವ್ರಿಗಾಗಿ ಪ್ರೀತಿ ಇಲ್ಲ, ಆದ್ರೆ ಇದೆ ಅನ್ನೋ ನಿರೀಕ್ಷೆನ ಅವರಲ್ಲಿ ಮೂಡಿಸ್ತಾ ಇದ್ದೀನಿ. ಇದು ಮೋಸನಾ ಅಥವಾ ತ್ಯಾಗನಾ? ಅಯ್ಯೋ ಸಾರಿ ಕಣೆ, ಬೈ ಮಿಸ್ ಆಗಿ ಜಿಫ್ಟ್ ಸೆಂಡ್ ಆಗೋಯ್ತು. ಅಯ್ಯೋ, ಅವ್ರ ಮೆಸೇಜು ನೋಡ್ಬಿಟ್ರು. ಬ್ಲೂ ಟಿಕ್. ಸಾರಿ ಅನು. ಹರ್ಷ, ಬೇಗ ರೆಡಿ ಆಗ್ ಬಾ. ಎಲ್ಲಿಗೆ ಹೊರಟೆ ಮಾನ್ಸಿ ಬೆಳಬೆಳಿಗ್ಗೆ? ಅನು ಎಂಗೇಜ್ಮೆಂಟಿಗೆ ಮೋಮಿನ್ಲೋ. ಆರ್ಯ ಒಬ್ಬ ಹೋಗ್ ಬಂದ್ರೆ ಸಾಕು. ನೀವ್ಯಾಕೆ? ಮನೆ ಮಂದಿ ಎಲ್ಲ ಹೋಗಕ್ಕೆ ಇದೇ ನಮ್ಮನೆ ಕಾರ್ಯಕ್ರಮನ? ಅವರೇ ಮನೆ ಮಟ್ಟಿಗೆ ಚಿಕ್ಕದಾಗಿ ಮಾಡ್ಕೊಳ್ತಿದ್ದಾರೆ. ಹರ್ಷನ್ಗೆ ಹೇಳು ಅವನ ಆಫೀಸ್ಗೆ ಹೋಗ್ಲಿ, ನೀನ್ ಮನೇಲೇ ಇರು. ಅವ್ರನ್ನೇ ತಡಿತಾ ಇದ್ದೀರಮ್ಮ? ಅಮ್ಮ, ಅನು ನಿಶ್ಚಿತಾರ್ಥಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೀವಿನ್ನೂ ರೆಡಿ ಆಗಿಲ್ವಾ? ಬೆಳಗಾಗೋ ಮುಂಚೆ ಎದ್ದು ರೆಡಿ ಆಗಕ್ಕೆ ಇದೇನ್ ನನ್ ಮಗನ್ ನಿಶ್ಚಿತಾರ್ಥನ? ಹೀಗೆ ಹಿಂಡ್ ಜನ ಹೋದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಆರ್ಯ. ಅಮ್ಮ, ಅನು ನಿಶ್ಚಿತಾರ್ಥಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಷ್ಟೇ. ಈ ವಿಷಯದ ಬಗ್ಗೆ ಇನ್ನೂ ಚರ್ಚೆ ಬೇಡ. ದೇವರೇ, ಒಬ್ಬ ಅಪ್ಪನಾಗಿ ನನ್ನ ಎಲ್ಲ ಕೆಲಸಗಳನ್ನ ನಿರ್ವಹಿಸಿದ್ದೀನಿ. ಈ ಕೆಲಸಕ್ಕೆ ನನಗೆ ನೀನು ಸಾಕಷ್ಟು ಸಾಥ್ ಕೊಟ್ಟಿದೀಯಾ. ಇವತ್ತು ಶುಭ ಕಾರ್ಯಕ್ಕೆ ಮೊದಲನೇ ಹೆಜ್ಜೆ ಇಟ್ಟಾಗಿದೆ. ಯಾಕೋ ಹಿಂದೆ ನಡೆದ ಎಲ್ಲ ದುರ್ಘಟನೆಗಳು ನನಗೆ ನೆನಪಾಗ್ತಾ ಇದೆ. ಯಾವುದೇ ರೀತಿ ಕೆಟ್ಟದಾಗದೇ ಇರೋ ಹಾಗೆ ಎಲ್ಲ ಕೆಲಸಗಳು ಯಶಸ್ವಿ ಆಗೋ ಹಾಗೆ ನೋಡ್ಕೊಳಪ್ಪ ತಂದೆ. ಪುಷ್ಪ, ಅನು ರೆಡಿ ಆದ್ಲಾ? ಗಂಡಿನ ಕಡೆಯವರೆಲ್ಲ ಹೊರಟ್ರಂತೆ ಕಣೆ. ತಯಾರಾಗ್ತಿದಳ್ರಿ, ನೀವು ಸುಮ್ನೆ ಒಂದ್ ಕಡೆ ಕೂತ್ಕೊಳ್ಳಿ. ನಾ ಕೂತ್ಕೊಬಿಟ್ರೆ ಎಲ್ಲ ರೆಡಿ ಆಗಿದ್ಯಾ ಅಂತ ಚೆಕ್ ಮಾಡೋರು ಯಾರೇ? ನಾವಿದೀವಲ್ಲ ಭಾವ, ನಾವು ನೋಡ್ಕೊಳ್ತೀವಿ. ನೀವು ಸ್ವಲ್ಪ ಸುಮ್ನೆ ಕೂತ್ಕೊಳ್ಳಿ. ಆದ್ರೂ ಏನೋ ಚಡ್ಪಡಿಕೆ ಪೂರ್ಣ. ಯಾವುದೇ ವಿಘ್ನ ಇಲ್ಲದೆ ಇರೋ ಹಾಗೆ ಎಂಗೇಜ್ಮೆಂಟ್ ಎಲ್ಲ ಆಗತ್ತಲ್ವಾ? ಭಾವ, ಕೆಟ್ಟದ್ದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲ ಒಳ್ಳೇದೇ ಆಗುತ್ತೆ. ಹಾಗಂತ್ಯಾ? ಪೂರ್ಣ, ಒಂದ್ ನಿಮಿಷ ಬಾಯ್ಲಿ. ಹಾ, ಈ ಜಮ್ಕನ ಹಿಡ್ಕೋ. ನನ್ ಮಗಳು ಪ್ರೀತಿಗೆ ಈ ಮದ್ವೆನೇ ವಿಘ್ನ. ಇದಕ್ಕಿಂತ ದೊಡ್ಡ ವಿಘ್ನ ಬರೋದಕ್ಕೆ ಸಾಧ್ಯ ಇದೆಯಾ?
ಈ ಪೂರ್ಣಿ ಒಬ್ಳು ಎಲ್ಲದಕ್ಕೂ ತಾಳ ಹಾಕೊಂಡು. ಇನ್ನು ನನ್ನ ಫೋನಲ್ಲಿ ಅವ್ರ ನಂಬರ್ ಜಾಗ ಇದೆ ಕಣೆ. ತೀರಾ ಫಾರ್ಮಲ್ ಆಗೋದೆ. ತಮಾಷೆ ಏನ್ ಗೊತ್ತಾ ರಮ್ಯಾ, ಇನ್ಮೇಲೆ ಅವ್ರ ನಂಬರ್ ನನ್ನ ಫೋನಲ್ಲಿ ಅನ್ನೋನ್ ನಂಬರ್ ಆಗಿ ತೋರ್ಸಲ್ಲ. ಆದ್ರೆ ಸೂರ್ಯ ಅವ್ರು ನನ್ನ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಅವ್ರು ನನಗೆ ಅನ್ನೋನ್ ಪರ್ಸನ್ ಅಂತಾನೆ ಅನಿಸ್ತಾರೆ ಕಣೆ. ಇದೇನ ಇದು? ಕಾಲ್ ನಾಗಲ್ಲಿ ಆರ್ಯ ಸರ್ ನಂಬರ್ ಇದೆ. ಕಾಲ್ ಮಾಡಿದ್ರೋ ಏನೋ, ಚೆಕ್ ಮಾಡು. ಇಲ್ಲ ರಮ್ಯಾ, ನನ್ ಫೋನಿಂದ ಕಾಲ್ ಹೋಗಿದೆ, ಅದು ರಾತ್ರಿ 3:45ಗೆ. ರಾತ್ರಿ ಅಷ್ಟೊತ್ತಲ್ಲಿ ನಾನೇ ಕಾಲ್ ಮಾಡಿದ್ದೆ. ನಿತ್ಯ ಗಣ್ಣಲ್ಲಿ ಏನಾದ್ರೂ ಕಾಲ್ ಮಾಡಿದ್ನಾ? ಫೋನ್ ಮಾಡಿದ್ದೆ ನೆನ್ಪಿಲ್ವಾ ನಿನ್ಗೆ? ಇಲ್ಲ ರಮ್ಯಾ, ನಾನ್ ಏನ್ ಮಾತಾಡಿದ್ನೋ ನನಗ್ ಗೊತ್ತಿಲ್ಲ. ಹಾಗಾದ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದು. ಬೇರೆ ಯಾರೇ ಮಾಡಕ್ ಸಾಧ್ಯ? ಮೊದ್ಲು ಈ ಹೆಸರನ್ನ ಬದಲಾಯಿಸ್ತೀನಿ. ಏನಂತ? ಆರ್ಯ ಸರ್ ಅಂತಾನೆ ಸೇವ್ ಮಾಡ್ಕೋತೀನಿ. ಅನು, ಎಲ್ರು ಬಂದ್ರು? ಹಾ ಅಪ್ಪ, ಬಂದೆ. ಅಮ್ಮ, ಅಲ್ಲಿ ಎಲ್ಲರ ಮುಂದೆ ಸಹಜವಾಗಿ ಮಾತಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನೇರವಾಗಿ ನಿನ್ನನ್ನೇ ನೋಡಕ್ ಬಂದೆ ಅನು. ಏನಂತ ಆಶೀರ್ವಾದ ಮಾಡ್ಲಿ ಅನು? ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋ ಅಂದಾಜೇ ಸಿಗ್ತಿಲ್ಲ ನನ್ಗೆ. ನನ್ ಮಗನ ಹತ್ರ ಆದ್ರೂ 2 ಮಾತು ಹೆಚ್ಚಿಗೆ ಆಡ್ಬೋದು. ನಿನ್ನ ಹತ್ರ ಏನಾದ್ರೂ ಮಾತಾಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ನಾನೇನೂ ಮಾತಾಡ್ತಾ ಇಲ್ಲ. ಇದು ಹೇಗಿದ್ರು ನಿನಗೇ ಸೇರ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಇದೆಲ್ಲ ಯಾಕಮ್ಮ? ಬೇಡ ಅನ್ಬೇಡ ಅನು. ನೀವ್ ಬಂದು ಆಶೀರ್ವಾದ ಮಾಡಿದ್ದೆ ನನ್ನ ಪಾಲಿಗೆ ಅದೃಷ್ಟ ಅಮ್ಮ. ಇದೆಲ್ಲ ಬೇಡ ಅಮ್ಮ, ಪ್ಲೀಸ್. ನನ್ನ ಅದೃಷ್ಟಕ್ಕೆ ಇಷ್ಟಾದ್ರೂ ಅವಕಾಶ ಕೊಡು ಅನು. ಅಮ್ಮ ಪ್ಲೀಸ್ ಅಮ್ಮ, ಹೀಗೆಲ್ಲ ಮಾತಾಡಬೇಡಿ. ನನ್ನ ಮನ್ಸಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ನಿಮ್ಗೆ ಅಂದಾಜು ಸಿಕ್ತಿಲ್ಲ ಅನ್ನೋದು ನನಗೊಂದ್ ರೀತಿಲಿ ಸಮಾಧಾನನೇ. ನನ್ ದುಃಖ ಇನ್ಯಾರಿಗೂ ಗೊತ್ತಾಗದ್ ಬೇಡ ಅಮ್ಮ. ಅವನ್ ಮನ್ಸು ಮಾಡಿದ್ರೆ ಇವತ್ ನಾನು ನೀನು ಹೀಗ್ ನಿಲ್ಲೋ ಅಗತ್ಯ ಇರ್ಲಿಲ್ಲ ಅನು. ಅವರು ಸಹ ಈಗ ನಮ್ ಹಾಗೆ ನಿಂತಿದಾರಮ್ಮ. ಬದುಕಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಕೊನೆ ಕ್ಷಣದ ತನಕ ನಂಬಿಕೆ ಕಳ್ಕೋಬಾರ್ದು ಅಂತಾರೆ. ನಾನು ಸಹ ನಂಬಿಕೆ ಕಳ್ಕೊಂಡಿಲ್ಲ ಅನು. ಇದು ನಿನಗೆ ಅಸಂಬದ್ಧ ಅನ್ನಿಸ್ಬಹುದು, ಆದ್ರೆ ನನ್ನ ಪ್ರಕಾರ
ಇನ್ನೂ ಸಮಯ ಇದೆ. ನಾನು ಹೊರಡ್ತೀನಿ. ಇನ್ನು ನನ್ಗಿಲ್ಲಿರಕ್ಕಾಗಲ್ಲ ಅನ್ನೋ. ಆರ್ಯ ಬಂದಿದ್ದಾನೆ, ಅವನಿರ್ತಾನೆ. ಯೋಚಿಸ್ಬೇಡ. ಎಲ್ರ ಮುಂದೆನೂ ನಗ್ನಗ್ತಾ ಮಾತಾಡಿ ಕೆಲಸ ಇದೆ ಅಂತ ಹೇಳ್ಬಿಟ್ಟೆ ಹೋಗ್ತೀನಿ. ಆ